ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ಕಳೆದ 3 ದಿನಗಳಿಂದ ಕರ್ನಾಟಕದ 25 ಜನ ಬಿಜೆಪಿ ಸಂಸದರಿಗೆ ನಿದ್ದೆ ಬರ್ತಾ ಇಲ್ಲ. ಕಾರಣ ಏನು ಅಂದರೆ, ಕಳೆದ 3 ದಿನಗಳಿಂದ ಕರ್ನಾಟಕದಿಂದ ಯಾರ್ಯಾರಿಗೆ ಟಿಕೆಟನ್ನು ಕೊಡಬೇಕು, ಯಾವ ಹಾಲಿ ಸಂಸದರಿಗೆ ಈ ಬಾರಿ ಟಿಕೆಟ್ ಕೊಡಬಾರದು ಅನ್ನುವಂತಹ ಚರ್ಚೆ ದೆಹಲಿಯಲ್ಲಿ ಜೋರಾಗಿ ನಡೀತಾ ಇದೆ. ಈ ಕಾರಣಕ್ಕಾಗಿಯೇ ಕರ್ನಾಟಕದ ಬಿಜೆಪಿಯ ಪ್ರಮುಖ ನಾಯಕರಾಗಿರುವಂತಹ BS ಯಡಿಯೂರಪ್ಪನವರು ಕಳೆದ 3 ದಿನಗಳಿಂದ ದೆಹಲಿಯಲ್ಲಿ ಬೀಡುಬಿಟ್ಟಿದ್ದಾರೆ. ದೆಹಲಿಯಲ್ಲಿ BS ಯಡಿಯೂರಪ್ಪನವರು ಒಂದು ಪಟ್ಟಿಯನ್ನು ರೆಡಿ ಮಾಡ್ಕೊಂಡು ಹೋಗಿದ್ದಾರೆ. ಹಾಗೆ BL ಸಂತೋಷ್ ಅವರು ಕೂಡ ಆ ಒಂದು ಪಟ್ಟಿಯನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಹೀಗಾಗಿ BS ಯಡಿಯೂರಪ್ಪನವರು ಹಾಗೂ BL ಸಂತೋಷ್ ಅವರು ಕೊಟ್ಟಿರುವಂತಹ ಆ ಒಂದು ಲಿಸ್ಟ್ಗಳ ಮೇಲೆ 3 ದಿನಗಳಿಂದ ಜೋರಾದ ಚರ್ಚೆ ಬಿಜೆಪಿಯ ಹೈಕಮಾಂಡ್ ಅಂಗಳದಲ್ಲಿ ನಡೀತಾ ಇದೆ. ಹಾಗಾದರೆ ಈಗ ಬಿಜೆಪಿ ಹೈಕಮಾಂಡ್ 3 ದಿನಗಳಿಂದ ಚರ್ಚೆಯನ್ನು ನಡೆಸಿ ಒಂದು ಅಂತಿಮವಾದಂತಹ ಮೊದಲ ಪಟ್ಟಿ, ಕರ್ನಾಟಕದ ಮೊದಲ ಪಟ್ಟಿಯನ್ನು ಈಗ ರಿಲೀಸ್ ಮಾಡೋದು ಬಹುತೇಕ ಖಚಿತವಾಗಿದೆ. ಅಂತಿಮವಾದಂತಹ ಪಟ್ಟಿ ಈಗ ರೆಡಿಯಾಗಿದೆ. ಈ ಪಟ್ಟಿಯಲ್ಲಿ 7 ಜನ ಹಾಲಿ ಸಂಸದರನ್ನು ಕೈಬಿಡಲಾಗಿದೆ. ಈ ಬಾರಿ ಈ 7 ಜನ ಹಾಲಿ ಸಂಸದರಿಗೆ ಟಿಕೆಟನ್ನು ಕೊಡಬಾರದು ಅನ್ನೋದರ ಒಂದು ಅಂತಿಮವಾದಂತಹ ತೀರ್ಮಾನಕ್ಕೆ ಬಿಜೆಪಿ ಹೈಕಮಾಂಡ್ ಬಂದಿದೆ. ಅದರ ಜೊತೆಗೆ ತೀವ್ರವಾಗಿ ಜಟಾಪಟಿ ಇರುವಂತಹ ಕ್ಷೇತ್ರಗಳು, ಉದಾಹರಣೆಗೆ ಶೋಭಾ ಕರಂದ್ಲಾಜೆ ಅವರು ಇರುವಂತಹ ಉಡುಪಿ ಮತ್ತು ಚಿಕ್ಕಮಗಳೂರು ಕ್ಷೇತ್ರ ಆಗಿರಬಹುದು, ಚಿಕ್ಕಬಳ್ಳಾಪುರ ಕ್ಷೇತ್ರ ಆಗಿರ್ಬೋದು, ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ದಕ್ಷಿಣ ಕ್ಷೇತ್ರ ಆಗಿರಬಹುದು, ಈ ತರಹದ ಕ್ಷೇತ್ರಗಳ ಬಗ್ಗೆಯೂ ಕೂಡ ಒಂದಷ್ಟು ಲೆಕ್ಕಾಚಾರ ಎಲ್ಲವೂ ಕೂಡ ನಡೀತಾ ಇದೆ. ಹಾಗಾದರೆ ಗೆಳೆಯರೆ, ಬಿಜೆಪಿಯ ಹೈಕಮಾಂಡ್ ಕರ್ನಾಟಕದ ಮೊದಲ ಪಟ್ಟಿಯನ್ನು ಯಾರ್ಯಾರಿಗೆ ಟಿಕೆಟನ್ನು ಕೊಡಲಾಗುತ್ತೆ, ಮೊದಲ ಪಟ್ಟಿಯಲ್ಲಿ ಯಾರ ಹೆಸರು ಇರುತ್ತೆ ಮತ್ತು ಈಗ ಕೈಬಿಟ್ಟಿರುವಂತಹ ಆ 7 ಜನ ಹಾಲಿ ಸಂಸದರು ಯಾರು ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ. ಗೆಳೆಯರೆ, 3 ದಿನಗಳಿಂದ ತೀವ್ರವಾದಂತಹ ಚರ್ಚೆ, ಅದರ ಜೊತೆಗೆ ಒಂದಷ್ಟು ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಈಗ ಬಿಜೆಪಿಯ ಹೈಕಮಾಂಡ್ ಈ ನಿರ್ಧಾರಕ್ಕೆ ಬಂದಿದೆ. ಯಾಕೆಂದರೆ BS ಯಡಿಯೂರಪ್ಪನವರನ್ನು ಕೂಡ ಕಡೆಗಣಿಸುವ ಹಾಗಿಲ್ಲ, ಹಾಗೆ BL ಸಂತೋಷ್ ಅವರನ್ನು ಕೂಡ ಕಡೆಗಣಿಸೋ ಹಾಗಿಲ್ಲ. ಅವರಿಬ್ಬರ ಒಂದು ಪಟ್ಟಿ, ಅವರಿಬ್ಬರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಮೊದಲ ಪಟ್ಟಿಯನ್ನು ರಿಲೀಸ್ ಇವತ್ತು ಸಂಜೆಯ ಒಳಗಡೆ ಆಗುತ್ತೆ. ಈ ಮೊದಲ ಪಟ್ಟಿಯಲ್ಲಿ ಈ 7 ಜನ ಸಂಸದರಿಗೆ ಈಗ ಅವರನ್ನು ಕೈಬಿಡಲಾಗಿದೆ. ಹಾಗಾದರೆ ಈ ಬಾರಿಯ ಹಾಲಿ ಸಂಸದರಿಗೆ ಯಾರ್ಯಾರಿಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನೋದರ ಒಂದಷ್ಟು ವಿಚಾರವನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಇದರಲ್ಲಿ ಒಂದಷ್ಟು ಅಚ್ಚರಿಯ ಹೆಸರುಗಳು ಕೂಡ ಇವೆ. ಅದರಲ್ಲಿ ಪ್ರಮುಖವಾಗಿ ಇದ್ದಂಥದ್ದು ನಳಿನ್ ಕುಮಾರ್ ಕಟೀಲ್ ಅವರ ವಿಚಾರವಾಗಿ. ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟನ್ನು ಕೊಡಬೇಕು ಕೊಡಬಾರ್ದು ಅನ್ನುವಂತಹ ನಾನಾ ಚರ್ಚೆಗಳು ಕೂಡ ಇದ್ವು. ಆದರೆ ಅಂತಿಮವಾಗಿ ಬಿಜೆಪಿ ಹೈಕಮಾಂಡ್ ಈಗ ತೀರ್ಮಾನ ಮಾಡಿರೋದು ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟನ್ನು ಕೊಡಬಾರ್ದು. ಅಲ್ಲಿ ಯಾರಾದರೂ ಹೊಸಬರನ್ನು ಅಥವಾ ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತರನ್ನು ಅಲ್ಲಿ ಕಣಕ್ಕಿಳಿಸೋದಕ್ಕೆ ಈಗ ಬಿಜೆಪಿ ಹೈಕಮಾಂಡ್ ಪ್ಲ್ಯಾನ್ ಮಾಡಿಕೊಂಡಿದೆ. ಇನ್ನೊಂದು ಅಚ್ಚರಿಯ ಹೆಸರು ಅಂದರೆ ಅದು ಭಗವಂತ್ ಖೂಬಾ. ಬೀದರ್ ಲೋಕಸಭಾ ಕ್ಷೇತ್ರದ ಭಗವಂತ್ ಖೂಬಾ ಅವರಿಗೂ ಕೂಡ ಈ ಬಾರಿ ಬಿಜೆಪಿ ಹೈಕಮಾಂಡ್ ಟಿಕೆಟನ್ನು ಕೊಡೋದಕ್ಕೆ ನಿರಾಕರಿಸಿದೆ. ಅದರ ಜೊತೆಗೆ ಗೆಳೆಯರೆ, ಆಲ್ರೆಡಿ ರಾಜಕೀಯ ನಿವೃತ್ತಿಯನ್ನು ಘೋಷಿಸಿಕೊಂಡಂತಹ ಸದಾನಂದ ಗೌಡರಿದ್ದಾರೆ. ಅದರ ಜೊತೆಗೆ ದಾವಣಗೆರೆಯ ಸಂಸದರಾಗಿರುವಂತಹ GM ಸಿದ್ದೇಶ್ವರ ಅವರಿಗೂ ಕೂಡ ಈ ಬಾರಿ ಟಿಕೆಟನ್ನು ಕೊಟ್ಟಿಲ್ಲ. ಇನ್ನು ಚಿತ್ರದುರ್ಗದ ನಾರಾಯಣಸ್ವಾಮಿ ಅವರಿಗೂ ಕೂಡ ಟಿಕೆಟನ್ನು ಕೊಟ್ಟಿಲ್ಲ. ನಾರಾಯಣಸ್ವಾಮಿ ಅವರು ಆಲ್ರೆಡಿ ಹೇಳಿದರು ರಾಜಕೀಯ ನಿವೃತ್ತಿಯನ್ನು ನಾನು ತೆಗೆದುಕೊಳ್ತೀನಿ ಅಂತ. ಆದರೆ ನಂತರ ಮತ್ತೆ ಆಫೀಸ್ ಓಪನ್ ಮಾಡಿ ಟಿಕೆಟ್ಗಾಗಿ ಒಂದಷ್ಟು ಓಡಾಟ ಅದೆಲ್ಲವನ್ನು ಕೂಡ ಮಾಡ್ತಾಯಿದ್ರು, ಪ್ರಯತ್ನ ಪಡ್ತಾಯಿದ್ರು. ಆದರೆ ಅಂತಿಮವಾಗಿ ಅವರಿಗೂ ಕೂಡ ಟಿಕೆಟನ್ನು ಸಿಕ್ಕಿಲ್ಲ. ಇನ್ನೊಂದು ಪ್ರಮುಖವಾಗಿ ಅಚ್ಚರಿಯ ಹೆಸರು ಅಂದರೆ ಇವರಿಗೆ ಟಿಕೆಟ್ ಸಿಕ್ಕೇ ಸಿಗತ್ತೆ ಅನ್ನುವಂತಹ ಒಂದು ಉತ್ಸಾಹದಲ್ಲಿದ್ದರು ಅಥವಾ ಒಂದು ನಿರೀಕ್ಷೆಯಲ್ಲಿ ಇದ್ದಂತಹ ವಿಜಯಪುರದ ಸಂಸದರಾಗಿರುವಂತಹ ರಮೇಶ್ ಜಿಗಜಿಣಗಿ ಅವರಿಗೂ ಕೂಡ ಈ ಬಾರಿ ಬಿಜೆಪಿ ಹೈಕಮಾಂಡ್ ಟಿಕೆಟನ್ನು ನಿರಾಕರಿಸಿದೆ. ಸೊ ವಿಜಯಪುರ ಕ್ಷೇತ್ರದಿಂದ ರಮೇಶ್ ಜಿಗಜಿಗಣಿ ಅವರ ಬದಲಾಗಿ ಯಾರನ್ನು ನಿಲ್ಲಿಸ್ತಾರೆ ಅನ್ನುವಂತಹ ಒಂದು ಕುತೂಹಲ ಅಂತೂ ಇದ್ದೇ ಇದೆ. ಅದರ ಜೊತೆಗೆ ಹಾವೇರಿಯ ಶಿವಕುಮಾರ್ ಉದಾಸಿಯವರು ರಾಜಕೀಯ ನಿವೃತ್ತಿಯನ್ನು ಪಡೆದುಕೊಂಡಿದ್ದರು. ಸೊ ಹಾಗಾಗಿ ಅವರಿಗೆ ಟಿಕೆಟನ್ನು ಕೊಟ್ಟಿಲ್ಲ. ಈ ನಂತರದ ಸಂಸದರು ಯಾರು ಅಂದರೆ ಮಂಗಳಾ ಸುರೇಶ್ ಅಂಗಡಿಯವರು. ಅವರ ವಿಚಾರವಾಗಿಯೂ ಕೂಡ ಅವರಿಗೆ ಫಸ್ಟ್ ಆಫ್ ಆಲ್ ರಾಜಕೀಯದಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ. ಆದರೆ ಅವರ ಪತಿಯಾಗಿರುವಂತಹ ಸುರೇಶ್ ಅಂಗಡಿಯವರ ನಿಧನದಿಂದಾಗಿ ತೆರವಾಗಿದ್ದಂತಹ ಆ ಒಂದು ಕ್ಷೇತ್ರದಲ್ಲಿ ಪ್ರಯಾಸದಾಯಕವಾದಂತಹ ಗೆಲುವನ್ನು ಅವರು ಸಾಧಿಸಿದರು. ಹಾಗಾದರೆ ಗೆಳೆಯರೆ, ಇವರನ್ನು ಈಗ ಕೈಬಿಡಲಾಗಿದೆ. ಇವರ ಬದಲಾಗಿ ಬೇರೆ ಯಾರಿಗೆಲ್ಲ ಅಲ್ಲಿ ಟಿಕೆಟನ್ನು ಕೊಡಬಹುದು ಅನ್ನುವಂತಹ ಒಂದಷ್ಟು ಲೆಕ್ಕಾಚಾರಗಳು ಕೂಡ ಹೈಕಮಾಂಡ್ ಹಾಕ್ಕೊಂಡಿದೆ.
ಮೊದಲನೆಯದಾಗಿ ಅಚ್ಚರಿಯ ಹೆಸರು ಅಂದರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಈ ಬಾರಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಿಂದ ಟಿಕೆಟನ್ನು ಕೊಡಬೇಕು ಅಂತ BL ಸಂತೋಷ್ ಅವರು ಪಟ್ಟು ಹಿಡಿದಿದ್ದರು. ಆಲ್ಮೋಸ್ಟ್ ಅದಕ್ಕೆ ಹೈಕಮಾಂಡ್ ನಾಯಕರು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಸ್ಪರ್ಧೆ ಮಾಡಿದ್ರು, ಅಚ್ಚರಿಯನ್ನು ಪಡಬೇಕಾಗಿಲ್ಲ. ಆನಂತರ ಗೆಳೆಯರೆ, ಹಾವೇರಿ ಶಿವಕುಮಾರ್ ಉದಾಸಿ ಅವರಿಂದ ತೆರವಾಗುವಂತಹ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಯಾರನ್ನು ಕಣಕ್ಕಿಳಿಸಬೇಕು ಅನ್ನುವಂತಹ ಒಂದಷ್ಟು ಲೆಕ್ಕಾಚಾರ ಇತ್ತು. BL ಸಂತೋಷ್ ಅವರು ಅಲ್ಲಿ ಹೊಸಬರನ್ನು ಹಾಕೋಣ, ಹೊಸ ಮುಖಗಳನ್ನು ಅಲ್ಲಿ ಹಾಕೋಣ ಅಂತ ತುಂಬ ಪ್ರಯತ್ನ ಪಟ್ಟರು. ಆದರೆ ಹೈಕಮಾಂಡ್ ನಾಯಕರು ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿಲ್ಲ. ಅದಕ್ಕೆ BS ಯಡಿಯೂರಪ್ಪನವರ ವಿಶ್ವಾಸವನ್ನು ತೆಗೆದುಕೊಂಡರು. BS ಯಡಿಯೂರಪ್ಪನವರು ಸೂಚಿಸಿರುವಂತಹ ಹೆಸರು ಮಾಜಿ CM ಬಸವರಾಜ ಬೊಮ್ಮಾಯಿ. ಬಸವರಾಜ ಬೊಮ್ಮಾಯಿ ಅವರು ಈಗ ಅಲ್ಲಿ ಶಾಸಕರಾಗಿದ್ದಾರೆ. ಆದರೆ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಬಸವರಾಜ ಬೊಮ್ಮಾಯಿ ಅವರಿಗೆ ಟಿಕೆಟನ್ನು ಕೊಡಬೇಕು ಅಂತ ಅಲ್ಲಿ ಒಂದಷ್ಟು ಗೊಂದಲಗಳು ಅದೆಲ್ಲವೂ ಕೂಡ ಇದೆ. ಆಲ್ಮೋಸ್ಟ್ ಅಲ್ಲಿ ಬಸವರಾಜ ಬೊಮ್ಮಾಯಿ ಅವರಿಗೆ ಟಿಕೆಟ್ ಫೈನಲ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇನ್ನು ಕನ್ಫರ್ಮ್ ಆಗಿರೋದು ಬೆಳಗಾವಿ ಲೋಕಸಭಾ ಕ್ಷೇತ್ರ. ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಜಗದೀಶ್ ಶೆಟ್ಟರ್ ಅವರು ಕಣಕ್ಕಿಳಿಯೋದು 100ಕ್ಕೆ 100ರಷ್ಟು ಕನ್ಫರ್ಮ್ ಆಗಿದೆ. ಅಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಗೊಂದಲಗಳು ಅವು ಯಾವುವು ಕೂಡ ಇಲ್ಲ. ಯಾಕೆಂದರೆ ಮಂಗಳಾ ಸುರೇಶ್ ಅಂಗಡಿಯವರ ಬೀಗರು ಜಗದೀಶ್ ಶೆಟ್ಟರ್ ಅವರು. ಹಾಗಾಗಿ ಜಗದೀಶ್ ಶೆಟ್ಟರ್ ಅವರಿಗೆ ಅಲ್ಲಿ ಟಿಕೆಟ್ ಕನ್ಫರ್ಮ್ ಆಗಿದೆ. ಇನ್ನು ಗೆಳೆಯರೆ, ಬಹಳಷ್ಟು ಚರ್ಚೆಯಲ್ಲಿದ್ದಂತಹ ಕ್ಷೇತ್ರಗಳು ಅದು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ, ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ, ಸೊ ಅದರ ಜೊತೆಗೆ ತುಮಕೂರು, ಈ ರೀತಿಯಾಗಿ ತೀವ್ರವಾದಂತಹ ಜಟಾಪಟಿ ಇರುವಂತಹ ರಾಯಚೂರು ಕೊಪ್ಪಳ ಲೋಕಸಭಾ ಕ್ಷೇತ್ರ, ಈ ಎಲ್ಲ ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆಯನ್ನು ಸ್ವಲ್ಪ ಮಟ್ಟಿಗೆ ಈಗ BJP ಅದನ್ನು ಮುಂದೂಡಿದೆ. ಮೊದಲ ಪಟ್ಟಿಯಲ್ಲಿ ಈ ಹೆಸರುಗಳಿರುತ್ತೆ. ನಾನು ಮೇಲಿನ ಯಾರು 7 ಜನ ಸಂಸದರನ್ನು ಕೈ ಬಿಟ್ಟಿದ್ದಾರೆ ಅಂತ ಹೇಳಿದ್ನಲ್ಲ, ಅವರ ಬದಲಾಗಿ ಅಲ್ಲಿ ಬೇರೆ ಯಾರನ್ನು ನಿಲ್ಲಿಸಬೇಕು ಅನ್ನೋದು ಅಂತಿಮವಾಗಿ ಇವತ್ತು ಸಂಜೆ ಆ ಒಂದು ಪಟ್ಟಿ ಹೊರಗಡೆ ಬರುತ್ತೆ. ಇನ್ನು ಈ ಪಟ್ಟಿಗಳು ಏನಿದಾವಲ್ಲ, ಇದರ ಬಗ್ಗೆ 2ನೇ ಹಂತದಲ್ಲಿ ಯೋಚನೆ ಮಾಡಿ ಇನ್ನಷ್ಟು ಕಾಲಾವಕಾಶವನ್ನು ತೆಗೆದುಕೊಂಡು ಪಟ್ಟಿಯನ್ನು ರಿಲೀಸ್ ಮಾಡೋದಕ್ಕೆ BJP ಹೈಕಮಾಂಡ್ ನಿರ್ಧರಿಸಿದೆ. ಅದರಲ್ಲಿ ಪ್ರಮುಖವಾಗಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟನ್ನು ಕೊಡಲೇಬಾರದು ಅಂತ ಒಂದಷ್ಟು ಜನ ಪಟ್ಟು ಹಿಡಿದಿದ್ದಾರೆ. ಅದರಲ್ಲಿ BL ಸಂತೋಷ್ ಅವರು ಕೂಡ ಒಬ್ಬರು. ಆದರೆ BS ಯಡಿಯೂರಪ್ಪನವರು ಇಲ್ಲ, ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟನ್ನು ಕೊಡಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಸೊ ಈ ಒಂದು ವಿಚಾರದಲ್ಲಿ ಒಂದಷ್ಟು ಜಟಾಪಟಿಗಳು ಅವೆಲ್ಲವೂ ಕೂಡ ಆಗ್ತಾಯಿದೆ. ಈಗ BJP ಹೈಕಮಾಂಡ್ ಕಳೆದ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಮಾಡಿದಂತಹ ಎಡವಟ್ಟನ್ನು ಮಾಡೋದಕ್ಕೆ ರೆಡಿ ಇಲ್ಲ. ಯಾಕೆಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ BL ಸಂತೋಷ್ ಅವರ ಮಾತಿನಂತೆ BL ಸಂತೋಷ್ ಅವರ ಒಂದು ಅಣತಿಯಂತೆ ನಡೆದುಕೊಂಡಿತ್ತು. ಯಡಿಯೂರಪ್ಪನವರು ಹೇಳಿದಂತಹ ಹೆಸರನ್ನು ಅಲ್ಲಿ ತೆಗೆದು ಹಾಕಲಾಗಿತ್ತು. ಯಾಕೆಂದರೆ ಯಡಿಯೂರಪ್ಪನವರು ಒಂದಷ್ಟು ಹೆಸರುಗಳನ್ನು ಹೇಳಿದರು ಈ ಬಾರಿಯ ವಿಧಾನಸಭಾ ಕ್ಷೇತ್ರ ಚುನಾವಣೆಗೆ. ಆದರೆ BS ಯಡಿಯೂರಪ್ಪನವರು ಹೇಳಿದ್ದನ್ನು ಬಿಟ್ಟು BL ಸಂತೋಷ್ ಅವರು ಕೊಟ್ಟಿರುವಂತಹ ಹೆಸರನ್ನು ಫೈನಲ್ ಮಾಡಿ ಹೊಸಬರಿಗೆ ಮಣೆ ಹಾಕಲಾಗಿತ್ತು. ಆದರೆ ವಿಧಾನಸಭಾ ಚುನಾವಣೆಯ ಎಫೆಕ್ಟ್ ಏನಾಯಿತು ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ವಿಧಾನಸಭೆಯಲ್ಲಿ BJP ಹೀನಾಯವಾಗಿ ಸೋಲುವಂತಹ ಪರಿಸ್ಥಿತಿ ಬಂತು. ಈಗ ಅದನ್ನು ಮಾಡೋದಕ್ಕೆ BJPಯ ಹೈಕಮಾಂಡ್ ನಾಯಕರು ರೆಡಿ ಇಲ್ಲ. ಹಾಗಾಗಿ ಯಡಿಯೂರಪ್ಪನವರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಾರೆ. ಸೊ ಹಾಗಾಗಿ ಒಂದಷ್ಟು ಜಟಾಪಟಿಗಳು ಅವೆಲ್ಲವೂ ಕೂಡ ನಡೀತಾ ಇದೆ. ಇನ್ನೂ ಕೆಲವು ಸಂಸದರ ಟಿಕೆಟ್ ಕನ್ಫರ್ಮು ಆಗಿಲ್ಲ, ಅದರ ಬಗ್ಗೆ ಪೆಂಡಿಂಗ್ನಲ್ಲಿ ಇಡಲಾಗಿದೆ. ಉದಾಹರಣೆಗೆ ತೇಜಸ್ವಿ ಸೂರ್ಯ, ಶೋಭಾ ಕರಂದ್ಲಾಜೆ, ಆನಂತರ ಅನಂತಕುಮಾರ್ ಹೆಗಡೆ ಇವರ ವಿಚಾರ ಇನ್ನೂ ಕೂಡ ಪೆಂಡಿಂಗ್ನಲ್ಲಿದೆ ಅನ್ನುವಂತಹ ಮಾಹಿತಿ ಈಗ ದೆಹಲಿಯಿಂದ ಬರ್ತಾ ಇದೆ ಗೆಳೆಯರೆ. ಇದಿಷ್ಟು BJPಯ ಟಿಕೆಟ್ ಜಟಾಪಟಿಯ ಒಂದಷ್ಟು ಮಾಹಿತಿಗಳು. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆಗೆ ಬರ್ತೀನಿ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕರ್ನಾಟಕ.